ಶತ್ರು ಸಂಹಾರ ಯಾಗಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಡಿ.ಕೆ. ಶಿವಕುಮಾರ್ ಅವರು ನಾನು ಈ ತರದ್ದು ವಾಮಾಚಾರಗಳು ಪೂಜೆ ಪುನಸ್ಕಾರಗಳಲ್ಲಿ ನಾನು ನಂಬಿಕೆ ಇಲ್ಲದೆ ಇರೋರು, ಗೊತ್ತಾಯ್ತಾ? ಈಗ ನನ್ನ ಮೇಲೂ ಕೂಡ ಎಷ್ಟೋ ಸರಿ ವಾಮಾಚಾರದ ಪ್ರಯೋಗಗಳು ನಡೆದಿದ್ದಾವೆ ಅಂತೇಳಿ ನಾನು ಅನುಭವಿಸಿದ್ದೀನಿ. ಅದರಿಂದ ನನ್ಗೆ ಯಾವ್ದ್ರ ಬಗ್ಗೆ ನಂಬಿಕೆ ಇಲ್ಲ. ದೇವ್ರ ಆಶೀರ್ವಾದ ಅಂದ್ರೆ ಯಾರು ಗೊತ್ತೇನ್ರಿ? ನನ್ನ ಪ್ರಕಾರ ನೀವು ಯಾರಿಗಾದ್ರೂ ಒಬ್ಬ ಅಸಹಾಯಕನಿಗೆ ಸಹಾಯ ಮಾಡಿ, ಅವನು ಹೇಳ್ತಾನೆ ಅಯ್ಯೋ ಯಾವನವನ್ ಮಾರಾಯನಪ್ಪ ನಾನು ಒಳ್ಳೇದ್ ಮಾಡ್ದ, ಅವ್ನು ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾರಲ್ಲ, ಅದೇ ನಿಜವಾದಂತ ದೇವರ ಆಶೀರ್ವಾದ. ನೀವು ಯಾರಿಗಾದ್ರೂ ಅಸಹಾಯಕರಿಗೆ ನೀವು ಹಿಂಸೆ ಮಾಡಿ, ಅವನು ಹೇಳ್ತಾನೆ ಇವನು ಯಾವನೋ ಮಾರಾಯ ಅವನ ಮನೆ ಹಾಳಾಗ್ಲಪ್ಪ ಅಂತೇಳಿ ಹೆಣ್ಮಕ್ಳುಗಳು ಊರುಗಳಲ್ಲಿ ಮೆಟ್ಗೆ ಮುರಿತಾರಲ್ಲ, ಹಂಗ್ ಮುರಿದ್ರೆ ಅದೇ ನಿಜವಾದಂತ ಶಾಪ. ನಮ್ಮ ಆಶೀರ್ವಾದ ಶಾಪ ಎರಡು ಪಡೆಯೋದಕ್ಕೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೇ ನಾವು ಪಡಿಬೋದೇ ಹೊರತು ನಾವು ಎಲ್ಲ ದೇವಸ್ಥಾನಕ್ಕೆ ಹಂಗಿದ್ರೆ ಅಲ್ಲಿ ತಿರುಪತಿಗೆ ಹೋಗಿ ಯಾಕಪ್ಪ ಅಷ್ಟು ಜನ ಸತ್ತೋದ್ರು? ದೈವ ಭಕ್ತರುಗಳು ಹೋಗಿರ್ಲಿಲ್ವಾ? ಮತ್ತೆ ಯಾಕೆ ಸತ್ತೋದ್ರು? ಈಗ ಮೊನ್ನೆ ಇದು ಮಾಲೆ ಹಾಕೊಂಡು ಇದಕ್ಕೆ ಹೋಗಿದ್ರಲ್ಲ, ಅವರೆಲ್ಲ ಸಿಲಿಂಡರ್ ಬ್ಲಾಸ್ಟ್ ಆಗಿ ದಿವಸ ಎಲ್ಲ ಸತ್ತೇ ಹೋದ್ರಪ್ಪ. ಮತ್ತೆ ಅವೆಲ್ಲ ದೈವ ಭಕ್ತರು, ಅವ್ರಿಗೆ ಯಾಕೆ ಸಾವು ಬಂತು? ಈ ರೀತಿ ಅಸಹಜ ಸಾವೆಲ್ರಿಗೂ ಬರ್ತದೆ, ಆದ್ರೆ ಅಸಹಜ ಸಾವು ಯಾಕೆ ಬರ್ತದೆ ದೈವ ಭಕ್ತರುಗಳಿಗೆ? ಹೌದಲ್ವಾ? ಸೊ ಈ ನೋಡಿ, ಇದ್ರ ಬಗ್ಗೆ ಚರ್ಚೆ, ವಾಮಾಚಾರ, ದೇವರ ಆಶೀರ್ವಾದ, ದೇವ್ರ ಶಾಪ, ಇವುಗಳೆಲ್ಲ ನಾವು ಸೃಷ್ಟಿ ಮಾಡ್ಕೊಂಡಿರೋದಷ್ಟೇ. ನಮ್ಮ ಕೃತಿನಲ್ಲೇ ಆಶೀರ್ವಾದ ಶಾಪ ಎರಡನ್ನೂ ಕೂಡ ಪಡಿತಕ್ಕಂಥದ್ದು ನಮ್ಮ ದೈನಂದಿನ ಕೃತಿನಲ್ಲೇ ನಾವು ಪಡಿತಕ್ಕಂಥದ್ದು ಅವಶ್ಯಕತೆ ಅಲ್ಲ, ಅವಕಾಶಗಳಿದ್ದಾವೆ. ಅದರಿಂದ ನಾನು ಅವೆಲ್ಲ ವಾಮಾಚಾರ, ದೇವರ ಆರಾಧನೆ ಮಾಡೋದು. ನಿಮ್ಮ ಅಧ್ಯಕ್ಷರೇ ಮಾಡಿಸಿದ್ದಾರೆ ಸರ್ ಶತ್ರು ಸಂಹಾರ ಯಾಗ ಅಂತ. ಅರೆ ಅವರು ನಂಬಿಕೆ ಇದೆ ಮಾಡ್ತಾರಪ್ಪ, ಅದನ್ನ ತಪ್ಪು ನಾವೇ ಕೇಳಕ್ ಹೋಗ್ಲಿ. ಯಾರಿದ್ದಾರೆ ಸರ್ ಶತ್ರು ಅಂತವ್ರು? ಯಾರಿಗೆ? ಅವರಿಗೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಯಾಕೆ ಆ ಪೂಜೆ ಯಾಕೆ? ಯಾರಿದ್ದಾರೆ ಶತ್ರು? ನೀವು ನನಗೆ ಕೇಳಿದ್ರೆ ನಾನೇನಪ್ಪ ಉತ್ತರ ಹೇಳಿ? ನಾನು ಹೇಳ್ಬಿಟ್ನಲ್ಲ ವಾಮಾಚಾರದ ಬಗ್ಗೆ, ದೇವ್ರ ಪೂಜೆ ಮಾಡೋದ್ರ ಬಗ್ಗೆ. ಹಂಗಿದ್ರೆ ದೇವ್ರ ಪೂಜೆ ಮಾಡಿ ಎಲ್ಲ ಗಳಿಸಂಗೆ ಇದ್ರೆ ಎಲ್ಲರೂ ಹೋಗಿ ಕಳ್ದುಡ್ನವ್ರೆಲ್ಲ ಹೋಗಿ ಅಲ್ಲೇ ಕೂತ್ಬಿಡೋರು ಪೂಜೆ ಮಾಡ್ಕೊಂಡು. ಯಾರ್ದು? ನಾನು ಯಾರಿಗೂ ಭಯ ಪಡಿಸೋನಲ್ಲ, ನಾನು ಇರೋದನ್ನ ಹೇಳೋನು ಅಷ್ಟೇ. ನಡೀರಿ ಹೋಗೋಣ.